ಹಾಯ್ ಫ್ರೆಂಡ್, ನಮಸ್ಕಾರ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರೋಣ ಸ್ನೇಹಿತರೆ. ನಮಸ್ಕಾರ. ನಾವೆಲ್ಲ ನೋಡ್ತೀರಿ, ಈ ಪ್ರಪಂಚ ಟಾಪ್ ಮೋಸ್ಟ್ ಪವರ್ಫುಲ್ ಲೀಡರ್ಸ್ ಅಂದರೆ ಅಮೇರಿಕಾದ ವೈಟ್ ಹೌಸ್ ಪ್ರೆಸಿಡೆಂಟ್ ಇರಲಿ, ರಷ್ಯಾದ ಖತರ್ನಾಕ್ ಜಸ್ ಇರಲಿ, ಏಜೆನ್ಸಿ ಪಾಸ್ ಇರಲಿ, ಇವಾಗ ಕೋಟಿ ಆಸ್ತಿ ಇರುವ ರಾಯಲ್ ಫ್ಯಾಮಿಲಿಗಳ ಪ್ರಿನ್ಸ್ ಇರಲಿ, ಇದರ ಬಾಡಿಗಾರ್ಡ್ಗೆ ಕೋಟ್ಯಾಂತರ ರೂಪಾಯಿನ ನಿರಂತರ ಖರ್ಚು ಮಾಡ್ತಾರೆ. ಇವರ ಸುತ್ತಲೂ ಕಂಡಿಟ್ಟುವ ಕಮಾಂಡೋಗಳು ದೊಡ್ಡ ಚಕ್ರವೇ ಇರುತ್ತದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಇಂತಹ ಯಾವುದೇ ದೊಡ್ಡ ರಾಜಕಾರಣಿಗಳ ಅಥವಾ ಕಿಂಗ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಿಗೆ ಇಡೀ ಜಗತ್ತಿನ ಬಿಗ್ ಲೀಡರ್ಸ್ಗಿಂತಲೂ ಇನ್ನೂ 10 ಪಟ್ಟು ಹೈಟೆಕ್ ಮತ್ತು ಡೇಂಜರಸ್ ಸೆಕ್ಯೂರಿಟಿ ಇರುವ ಕೆಲವು ಪುಟ್ಟ ಮಕ್ಕಳ ಕಥೆಯನ್ನು ಬಿಚ್ಚಿಡ್ತಾ ಇದ್ದೀವಿ. ಆದರೆ ಇದರ ಟ್ವಿಸ್ಟ್ ಏನಪ್ಪ ಅಂತ ಅಂದರೆ, ಈ ಮಕ್ಕಳು ಜಸ್ಟ್ ನಾರ್ಮಲ್ ಆಗಿ ಕಂಡ್ರು, ಇವರಿಗೆ ಇಷ್ಟೊಂದು ಅಟಲ್ ಲೆವೆಲ್ ಪ್ರೊಟೆಕ್ಷನ್ ಯಾಕೆ ಕೊಡ್ತಾರೆ? ಇವರ ಅಸಲ ಬ್ಯಾಕ್ಗ್ರೌಂಡ್ ಏನು? ಇವತ್ತಿನ ವಿಡಿಯೋದಲ್ಲಿ ಹೇಳಾಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಅದಕ್ಕಾಗಿ ಕೊನೆ ತನಕ ಸ್ಕಿಪ್ ಮಾಡಿದೆ. ಆಗಲೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲನ್ ಮಸ್ಕ್ ಮಗ SK-12 ಫ್ರೆಂಡ್ಸ್, ನಾವು ಯಾರ ಬಗ್ಗೆ ಮಾಡ್ತೀವಿ ಅಂತ ಅಂದರೆ, ಈ ಮಗು ಯಾವುದೇ ರಾಜನ ವಾರಸ್ತಾನಲ್ಲ ಅಥವಾ ಯಾವುದೇ ಸಾಮ್ರಾಜ್ಯದ ರಾಜಕುಮಾರನೂ ಅಲ್ಲ. ಆದರೂ ಇವನ ಸೆಕ್ಯೂರಿಟಿ ಹೇಗಿದೆ ಅಂತಂದರೆ, ಯಾರೋ ಒಬ್ರದ್ದು ನ್ಯೂಕ್ಲಿಯರ್ ಸೀಕ್ರೆಟ್ ಸೈಂಟಿಸ್ಟ್ ಥರ ಇರುತ್ತೆ. ನಾವು ಮಾಡ್ತಾ ಇರೋದು ಮಸ್ಕ್ SK-12 ಬಗ್ಗೆ. ಎಲನ್ ಮಸ್ಕ್ 2020ರಲ್ಲಿ ತನ್ನ ಮಗನಿಗೆ ಈ ವಿಚಿತ್ರ ಹೆಸರನ್ನು ಅನೌನ್ಸ್ ಮಾಡಿದಾಗ ಇಡೀ ಪ್ರಪಂಚದಲ್ಲಿ ದೊಡ್ಡ ಅಜಲ್ ಸೃಷ್ಟಿಯಾಗಿತ್ತು. ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳಲು ಟ್ರೈ ಮಾಡುತ್ತಿದ್ದರು, ಇನ್ನು ಕಮೆಡಿ ಮಾಡ್ತಿದ್ರು. ಕೆಲವರು ಇದರಲ್ಲಿ ಏನೋ ಸೀಕ್ರೆಟ್ ಇದೆ ಅಡಗಿದೆ ಅಂತಂತಿದ್ರು. ಆದರೆ ಹೆಸರಿನಿಂದಿರುವ ಬರೀ ಖ್ಯಾತಿ ಇರಲಿಲ್ಲ, ಬದಲಿಗೆ ದೊಡ್ಡ ಡೇಂಜರ್ ಅಡಗಿತ್ತು. ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಯಾಕಂದರೆ ನಿಮ್ಮ ತಂದೆ ಜಗತ್ತಿನ ಎಲೆಕ್ಟ್ರಿಕ್ ಕಾರ್ ಕಂಪನಿಯ ನಡೆಸಲಿದೆ. ಸ್ಪೇಸ್ಎಕ್ಸ್, ನೆರಲಿಕ್ ಮತ್ತು ಸ್ಟಾರ್ಲಿಂಕ್ ಅಂತ ಟೆಂಪೆಕ್ಸ್ ಸ್ಪೇಸ್ AI ಟೆಕ್ನಾಲಜಿಗಳ ಕಿಂಗ್ ಆಗಿದ್ದಾಗ ನಿಮ್ಮ ಶತ್ರುಗಳು ಬರೀ ಗೆದ್ರು ಆಗಿರಲ್ಲ, ಈ ದೇಶದಲ್ಲಿ ಶತ್ರುಗಳು ಆಗ್ತವೆ. ಎಲನ್ ಮಸ್ಕ್ನ ಈ ಮಗನ ಸುತ್ತಮುತ್ತಲು ನಾರ್ಮಲ್ ಗಾರ್ಡ್ಸ್ ಇರಲ್ಲ, ಬದಲಿಗೆ ಮಾಜಿ CIA, ಸ್ಪೆಷಲ್ ಫೋರ್ಸಸ್, ಸೈಬರ್ ವಾರ್ಫೇರ್ ಯೂನಿಟ್ಗೆ ಸೇರಿದ ಖತರ್ನಾಕ್ ಆಫೀಸರ್ಸ್ ಇರುತ್ತಾರೆ. ಈ ಮಗುವಿನ ಸ್ಕೂಲ್ ಲೊಕೇಶನ್ ಪ್ರತಿ ವಾರ ಚೇಂಜ್ ಆಗ್ತಾ ಇರುತ್ತೆ. ಟ್ರಾವೆಲ್ ಮಾಡೋಕೆ ಏರ್ ಗ್ಯಾಪ್ ಕಮ್ಯುನಿಕೇಷನ್ ಯೂಸ್ ಮಾಡ್ತಾರೆ. ಮತ್ತು ಊರಿಗೆ ಹೋಗೋ ಕಾರುಗಳಲ್ಲಿ ಮೊಬೈಲ್ ಸಿಗ್ನಲ್ ಜಾಮರ್ಸ್, ಬಯೋಮೆಟ್ರಿಕ್ ಸ್ಕ್ಯಾನರ್ಸ್, ಹೈಟೆಕ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಯಾವಾಗಲೂ ಇರುತ್ತೆ. ಈ ಮಗುವಿನ ಸೆಕ್ಯೂರಿಟಿ ಪ್ರೋಟೋಕಾಲ್ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂದರೆ, ಒಂದು ಸಲ ಒಬ್ಬ ಶಂಕಿತ ವ್ಯಕ್ತಿ ಎಲನ್ ಮಸ್ಕ್ನ ಪ್ರೈವೇಟ್ ಜೆಟ್ಟನ್ನು ಟ್ರ್ಯಾಕ್ ಮಾಡಿದ್ದ. ಅವನ ಮೇನ್ ಟಾರ್ಗೆಟ್ ಆಗಿದ್ದೇ ರೀಚ್ ಆಗೋದು. ಇನ್ಸಿಡೆನ್ಸ್ ಆದಮೇಲೆ ಟೆಸ್ಲಾದ ಒಂದು ಫ್ಯಾಕ್ಟ್ರಿಯನ್ನೇ ಕ್ಲೋಸ್ ಮಾಡಬೇಕಾಗಿತ್ತು. ಶಂಕಿತ ಡ್ರೋನ್ಸ್, ಫೇಕ್ ಮೇಕರ್ಸ್, GPS ಟ್ರ್ಯಾಕಿಂಗ್ ಡಿವೈಸ್ಗಳನ್ನು ವಶಪಡಿಸಿಕೊಂಡಿತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದರೆ, ಈ ಮಗುವಿನ ಲೊಕೇಶನ್ ಸೀಕ್ರೆಟ್ ಆಗಿಡೋಕ್ಕೆ ಒಂದು ಡಿಜಿಟಲ್ ನೆಟ್ವರ್ಕ್ ಕೆಲಸ ಮಾಡ್ತದೆ. ಅನ್ಅಫಿಷಿಯಲ್ ಫೋಟೋಗಳು ಇಂಟರ್ನೆಟ್ಟಲ್ಲಿ ಸಿಗೋದಿಲ್ಲ. ಒಂದು ವೇಳೆ ಅಪ್ಪಿತಪ್ಪಿ ಬಂದರೂ ಕೂಡ ಆಟೋಮೆಟಿಕ್ ಸಿಸ್ಟಮ್ಗಳನ್ನು ತಕ್ಷಣ ಅವನ್ನು ಗಾಯ ಮಾಡಿಬಿಡ್ತವೆ. ಈ ಮಗುವಿನ ಸೆಕ್ಯೂರಿಟಿ ಬಗ್ಗೆ ಫಿಸಿಕಲ್ ಅಷ್ಟೇ ಅಲ್ಲ, ಕಂಪ್ಲೀಟಾಗಿ ಒಂದು ಅಲ್ಗಾರಿದಮ್, ದ ಬೇಸಿಕ್ ಸೆಕ್ಯೂರಿಟಿ ಚಕ್ರವ್ಯೂಹ. ಇದನ್ನು ಯಾಕೆ ಮಾಡೋದು ಅಥವಾ ಬೇಕ್ ಮಾಡೋದು ಇಂಪಾಸಿಬಲ್. ವ್ಲಾದಿಮಿರ್ ಪುಟಿನ್ ರಹಸ್ಯ ಮಗಳು ನ್ಯೂಸ್ ತರೋದು. ವೀಕ್ಷಕರೇ, ನೆಕ್ಸ್ಟ್ ಇರೋದು ಒಬ್ಬ ಹುಡುಗಿ. ಇವಳ ಹೆಸರು ಯಾವುದೇ ಗೌರ್ಮೆಂಟ್ ರೆಕಾರ್ಡಲ್ಲಿ ಅಫಿಷಿಯಲಿ ಇಲ್ಲ. ಇವಳದು ಯಾವ ಫೋಟೋಗಳು ಪ್ರೂಫ್ ಇಲ್ಲ, ಯಾವುದೇ ಪಬ್ಲಿಕ್ ಸ್ಪೀಚ್ ಇಲ್ಲ, ಮತ್ತು ಯಾವುದೇ ರಾಯಲ್ ಇಂಟ್ರೆಕ್ಷನ್ ಇಲ್ಲ. ಸೀಕ್ರೆಟ್ ಏಜೆನ್ಸಿ ಫೈಲ್ಗಳಲ್ಲಿ ಇವಳನ್ನು ರಷ್ಯಾದ ಅತಿ ಡೇಂಜರಸ್ ಸೀಕ್ರೆಟ್ ರಾಜಕುಮಾರಿ ಎಂದು ಕರೆಯಲಾಗುತ್ತೆ. ಯಾವಾಗ ಒಂದು ದೇಶದ ಪ್ರೆಸಿಡೆನ್ಸ್ ಅಥವಾ ಸೀಕ್ರೆಟ್ ಲೆವೆಲ್ ಮಾಡ್ತಾರೋ ಆವಾಗ ಮಕ್ಕಳೆಲ್ಲ ಹೆಂಗಿರುತ್ತೆ ಯೋಚನೆ ಮಾಡಿ. ಲೂಯಿಸಾ ರಷ್ಯಾ ಪ್ರೆಸಿಡೆನ್ಸ್ ಪುಟಿನ್ ಅವರ ಮಗಳಾಗಿದೆ. ಗೌರ್ಮೆಂಟ್ ಲೆವೆಲಲ್ಲಿ ಇದನ್ನು ಯಾವುದೇ ಒಪ್ಕೊಂಡಿಲ್ಲ. ಆದರೆ ರಿಯಾಲಿಟಿ ಏನಪ್ಪ ಅಂದರೆ, ಸೀಕ್ರೆಟ್ ಏಜೆನ್ಸಿಗಳು, ಅಪೋಸಿಷನ್ ಲೀಡರ್ಸು, ವೆಸ್ಟ್ ಇಂಡೀಸ್ ಮೀಡಿಯಾಗಳು ಇವಳಿಗೂ ಪುತಿನ್ಗಿರುವ ಕನೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ರಷ್ಯಾ ಗೌರ್ಮೆಂಟ್ ರಿಯಾಕ್ಷನ್ ಸಖತ್ ಶಾಕಿಂಗ್ ಆಯಿತು. ಯಾವುದೇ ಆಕ್ಷೇಪ ಇಲ್ಲ, ಯಾವುದೇ ಕ್ಲಾರಿಫಿಕೇಷನ್ ಇಲ್ಲ, ಜಸ್ಟ್ ಕಂಪ್ಲೀಟ್ ಸೈಲೆನ್ಸ್. ಆದರೂ ಸೈಲೆನ್ಸಲ್ಲಿ ನಾರ್ಮಲ್ ಆಗಿರಲಿಲ್ಲ. ಜಸ್ಟ್ ಕೆಲವೇ ದಿನದಲ್ಲಿ ಲೂಯಿಸಳ ಎಲ್ಲ ಸೋಷಿಯಲ್ ಮೀಡಿಯಾದ ಪ್ರೊಫೈಲ್ಸ್ ಮಾಯ ಆಗಿ ಹೋದವು. ಇವಳ ಫೋಟೋಗಳು, ಬಿಸ್ನೆಸ್ ರೆಕಾರ್ಡ್ಸ್, ಕೊನೆಗೆ ಇವಳ ಹೆಸರು ಕೂಡ ಪ್ರೈವೇಟ್ ಕಂಪ್ನಿ ಲಿಸ್ಟ್ನಿಂದ ಡಿಲೀಟ್ ಮಾಡಲಾಯಿತು. ಇದೆಲ್ಲ ಯಾವುದೇ ಫ್ಯಾಮಿಲಿ ಮಾನ ಮರ್ಯಾದೆಗೋಸ್ಕರ ಆಗಿದ್ದಲ್ಲ, ಬದಲಿಗೆ ಇದೊಂದು ದೊಡ್ಡ ಸೆಕ್ಯೂರಿಟಿ ರಿಸ್ಕ್ ಅಂತ ಮಾಡಿತ್ತು.
ಲೂಯಿಸಾ ಈಗ ಇರುವ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಮಿಲಿಟರಿ ಝೋನ್ ಒಳಗಿದೆ. ಮಿತ ಸೆಕ್ಯೂರಿಟಿಯನ್ನು ರಷ್ಯಾದ ಅತಿ ಡೇಂಜರಸ್ ಯೂನಿಟ್ ಹ್ಯಾಂಡಲ್ ಮಾಡುತ್ತದೆ. ಖುದ್ದು ರಷ್ಯಾ ಪ್ರೊಟೆಕ್ಷನ್ ಕೊಡುವ ಯೂನಿಟ್ ಇವಳಿಗೂ ಸೆಕ್ಯೂರಿಟಿ ಕೊಡುತ್ತೆ. ಇವಳಷ್ಟೇ ಟ್ರಾವೆಲ್, ಮೀಟಿಂಗ್ಸ್, ಸೀಕ್ರೆಟ್ ಆಪರೇಷನ್ ಥರ ನಡೆಯುತ್ತೆ. ಬಿಲ್ಡಿಂಗ್ ಒಳಗೆ ಹೋಗೋ ಮುಂಚೆ ಎಲೆಕ್ಟ್ರಾನಿಕ್ ಜಾಮರ್ಸ್, ಥರ್ಮಲ್ ಕ್ಯಾನರ್ಸ್, ಫೇಸ್ ರೆಕಗ್ನಿಷನ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಲಾಗುತ್ತೆ. ಡೇಂಜರ್ ಬರೀ ಹೊರಗಡೆಯಿಂದ ಇರಲ್ಲ, ಇವಳ ಸುತ್ತಮುತ್ತ ಕ್ಲೋಸ್ ಜನರನ್ನು ಕೂಡ ಸೀಕ್ರೆಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಲಾಗುತ್ತೆ. ಇವಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ, ಯಾರ ಜೊತೆ ಮಾತಾಡ್ತಾಳೆ, ಪ್ರತಿಯೊಂದು ಬ್ಯಾಕ್ಗ್ರೌಂಡನ್ನು ಸೈಲೆಂಟಾಗಿ ಚೆಕ್ ಮಾಡ್ತಾರೆ. ಇವಳ ರೂಟ್ಗಳ ತಕ್ಷಣ ರೂಟ್ ಮಾಡಲಾಗುತ್ತೆ. ಜಾಗಗಳನ್ನು ಚೇಂಜ್ ಮಾಡ್ತಾರೆ, ಮತ್ತು ಎಷ್ಟೋ ಸಾರಿ ಸೈಲೆಂಟಾಗಿ ಶಿಫ್ಟ್ ಮಾಡ್ತಾರೆ. ಲಕ್ಷಾಂತರ ಮಿಲಿಯನ್ ಪೌಂಡ್ಸ್ ಹೊಂದಿರುವ ಲೂಯಿಸಳ ಇಡೀ ಆಸ್ತಿಯನ್ನು ಬೇರೆ ಬೇರೆ ಹೆಸರಲ್ಲಿ ಫೇಕ್ ಕಂಪನಿಗಳಲ್ಲಿ ಮತ್ತು ಯುರೋಪ್ನಾದ್ಯಂತ ಸೀಕ್ರೆಟ್ ಅಸೆಟ್ಟಲ್ಲಿ ಬಚ್ಚಿಡಲಾಗಿದೆ. ಇದು ಅದರ ಪರ್ಸನಲ್ ಚಾಯ್ಸ್ ಅಲ್ಲ, ಇದು ಗವರ್ನಮೆಂಟ್ ಒಂದು ಬಿಗ್ ಚೇಂಜಸ್. ಯಾವ್ದು ಯಾಕೆ ಕಣ್ಣಿಗೆ ಕಾಣಿಸಲ್ವೋ ಅವ್ರಿಗೆ ಎಂದಿಗೂ ಟಾರ್ಗೆಟ್ ಆಗಲ್ಲ. ಮತ್ತು ಯಾರಾದರೂ ಅಪ್ಪಿತಪ್ಪಿ ಹಾನಿ ಮಾಡೋಕ್ಕೂ ಟ್ರೈ ಮಾಡಿದ್ರೆ ರಷ್ಯಾ ಅವ್ರನ್ನ ದೇಶದ ಶತ್ರು ಎಂದು ಕನ್ಸಿಡರ್ ಮಾಡುತ್ತೆ. ಆಮೇಲೆ ಅವರ ಕತೆ ಮುಗಿದು ಯಾವುದೇ ಕಾನೂನಿನ ಮುಂದಲ್ಲ, ಸೀಕ್ರೆಟ್ ಆಪರೇಷನ್ನಿಂದ ಮುಖಾಂತರ. ಫ್ರೆಂಡ್ಸ್, ನೆಕ್ಸ್ಟ್ ಇರೋದು ದುಬೈನ ರಾಜ್ಕುಮಾರಿ, ದುಬೈದವರ UAE ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಆಗಿರುವ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್ ಮಗಳು. ಆದರೆ ಇವಳು ಲೈಫ್ ನಾರ್ಮಲ್ ರಾಜ್ಕುಮಾರಿ ಇರಲ್ಲ. ಜಲೀಲಳ ಪ್ರತಿಯೊಂದು ಉಸಿರು, ಹೆಜ್ಜೆ, ನಗು ಕೂಡ ದೇಶದ ಸೀಕ್ರೆಟ್ ಥರ ಮುಚ್ಚಿಡಲಾಗಿದೆ. ಇವಳ ಸೆಕ್ಯೂರಿಟಿ ಹೈ ಲೆವೆಲ್ ಇರುತ್ತಂದರೆ ಜಲೀಲಳ ಪ್ರತಿಯೊಂದು ಎಜುಕೇಷನ್ನಲ್ಲಿ ಪ್ರತಿಯೊಂದು ಪ್ರೋಗ್ರಾಮ್, ಪ್ರತಿಯೊಂದು ಜರ್ನಿಯನ್ನು ಕೆಲವು ದಿನಗಳ ಮುಂಚೆಯೇ ಸೀಕ್ರೆಟಾಗಿ ಪ್ಲ್ಯಾನ್ ಮಾಡಲಾಗುತ್ತೆ. ಮತ್ತು ಅವಳು ಹೋಗೋ ಬಿಲ್ಡಿಂಗ್ಗಳಲ್ಲಿ ಫೇಸ್ ರೆಕಗ್ನಿಷನ್ ಸ್ಕ್ಯಾನರ್ಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಇವಳ ಹೆಸರು ನಾರ್ಮಲ್ ಆಗಿ ವಿಸಲಿಂದ ತೆಗೆದಾಗುತ್ತೆ. ಅಷ್ಟೇ ಅಲ್ಲ, ಇವಳ ಫೋಟೋಗಳು ಇಂಟರ್ನೆಟ್ನಲ್ಲಿ ಬರದಾಗಿ ತಡೆಯೋಕ್ಕೆ ಸ್ಪೆಷಲ್ ಅಲ್ಗಾರಿದಮ್ ಕ್ರಿಯೇಟ್ ಮಾಡಿದ್ದಾರೆ. ಇವು ಯಾವುದೇ ಅನಧಿಕೃತ ಫೋಟೋಗಳು ಬಂದ ತಕ್ಷಣ ಡಿಲೀಟ್ ಮಾಡುತ್ತವೆ. ಟ್ರಂಪ್ ಇವಳ ಸೆಕ್ರೆಟ್ ಲೆವೆಲ್ ಒಂದು ಕಾಲದಲ್ಲಿ ಕಂಪ್ಲೀಟ್ ಅಮೆರಿಕಕ್ಕೆ ಈಕ್ವಲ್ ಆಗಿತ್ತು. ಇವತ್ತಿಗೂ ಅದಕ್ಕಿಂತಲೂ ತುಂಬ ಸ್ಟ್ರಿಕ್ಟ್ ಆಗಿದೆ. ಬ್ಯಾರೆಂಟಿನ್ ಟ್ರಂಪ್ ಡಿಟೋ ನಾರ್ಮಲ್ ಫ್ಯಾಮಿಲಿಯಲ್ಲ, ಬದಲಿಗೆ ಇಡೀ ಪ್ರಪಂಚದ TV ಚಾನಲ್, ನ್ಯೂಸ್ ಪೇಪರ್ ಮತ್ತು ಪ್ರತಿ ಚರ್ಚೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವ ವ್ಯಕ್ತಿಯ ಮನೆಯಲ್ಲಿ. 2016ರಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಪ್ರೆಸಿಡೆಂಟ್ ಆದಾಗ ಬೆರನ್ ವಯಸ್ಸು ಜಸ್ಟ್ 10 ವರ್ಷ. ಆದರೆ ಆ ಚಿಕ್ಕ ವಯಸ್ಸಿಗೆ ಮಗುವಿನ ಸೆಕ್ಯೂರಿಟಿಗೋಸ್ಕರ ಇಂತಹ ಸ್ಟೆಪ್ಸ್ ತಗೊಂಡಿದ್ರು. ಇವು ಸಾಮಾನ್ಯವಾಗಿ ಯುದ್ಧದ ಟೈಮಲ್ಲಿ ಮಾತ್ರ ಕಂಡು ಬರುತ್ತವೆ. ನೆನಪಿರಲಿ, ಬ್ಯಾರನ್ ಟ್ರಂಪ್ ತನ್ನ ಲೈಫ್ನಲ್ಲಿ ಪ್ರಾರಂಭದಲ್ಲಿ ವೈಟ್ ಹೌಸಲ್ಲಿ ಕಳೆಯಲಿಲ್ಲ, ಬದಲಿಗೆ ನ್ಯೂಯಾರ್ಕ್ನ ಟವರಲ್ಲಿ ಕಳೆದಿದ್ದ. ಅದು ಫೇಮಸ್ ಅಷ್ಟೇ ಅಲ್ಲ, ಕಾಂಟ್ರವರ್ಸಿ ಆಗಿತ್ತು. ಆ ಟೈಮ್ನಲ್ಲಿ ಬ್ಯಾರೆನ್ಸ್ ಹೋಗಿ ಸೆಕ್ಯೂರಿಟಿಗೆ ದಿನಕ್ಕೆ $1.5 ಲಕ್ಷ ಖರ್ಚಾಗ್ತಿತ್ತು. ನ್ಯೂಯಾರ್ಕ್ ಪೊಲೀಸರು ಎಷ್ಟೋ ಬ್ಲಾಕ್ ಮಾಡ್ತಿದ್ರು, ಬಿಲ್ಡಿಂಗ್ನ ಮೇಲ್ಛಾವಣಿ ಸೈಬರ್ಗೆ ನಿಲ್ಲಿಸಿದ್ರು, ಮತ್ತು ಈ ಒಂಥರ ಯುದ್ಧದ ಭೂಮಿ ಥರ ಆಗಿಬಿಟ್ಟಿತ್ತು. ಆದರೆ ಕತೆ ಮುಗಿಯಲ್ಲ. ಪ್ರೆಸಿಡೆಂಟ್ ಮುಗಿದ ಮೇಲೆ ಬ್ಯಾರೆನ್ ಸೆಕ್ಯೂರಿಟಿ ಎಲ್ಲೂ ಕಮ್ಮಿ ಆಗಲಿಲ್ಲ. ಇವತ್ತಿಗೂ ಅವರ ಜೊತೆ ಒಂದು ಕಂಪ್ಲೇಂಟ್ ಕಾನ್ವೆ ಇರುತ್ತೆ, ಹೈಟೆಕ್ SUV ಕಾರಿಯೂ ಇರುತ್ತವೆ. ಇವುಗಳಲ್ಲಿ EMP ಪ್ರೂಫ್ ಸಿಸ್ಟಮ್, ಸೆಕ್ಯೂರಿಟಿ, ಕಮ್ಯುನಿಕೇಷನ್, GPS ಜಾಮರ್ಸ್ ಇರ್ತವೆ. ಅವು ಯಾವುದೇ ನಾರ್ಮಲ್ ಸ್ಕೂಲ್ಗೆ ಹೋಗಲ್ಲ. ಅವನ ಅಡ್ಮಿಷನ್, ಟೈಮಿಂಗ್ಸ್, ಕ್ಲಾಸಸ್ ಎಲ್ಲದನ್ನು ಸೀಕ್ರೆಟಾಗಿ ಇಡುತ್ತದೆ. ಇದರಿಂದ ಎನಿಮಿ ಅಥವಾ ಶಂಕಿತ ವ್ಯಕ್ತಿಗಳು ಹತ್ತಿರಕ್ಕೂ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಮುಂಚೆ ಮಿರಾಕಲ್ ಅಂತಂದರೆ ಬ್ಯಾರನ್ ಫಿಸಿಕಲ್ ಅಟ್ಯಾಕ್ ಅಷ್ಟೇ ಅಲ್ಲ, ಡಿಜಿಟಲ್ ವಾರಿಂದ ಸೇಫ್ ಆಗಿದ್ದಾನೆ. ರಷ್ಯಾ ಮತ್ತು ಇರಾನ್ ಅಂತಹ ದೇಶಗಳು ಬ್ಯಾರನ್ ವಿರುದ್ಧ ಪ್ರೊಪಗಂಡಾ ಕ್ಯಾಂಪೇನ್ ನಡೆಸುತ್ತಾ ಇರ್ತದೆ. ಇವುಗಳ ವಿರುದ್ಧ ಅಮೆರಿಕ ಸೈಬರ್ ಏಜೆನ್ಸಿಗಳು ದೊಡ್ಡ ಆಪರೇಷನ್ ಮಾಡ್ತಾ ಇದ್ದಾವೆ. ವೆಬ್ಸೈಟ್ಗಳನ್ನು ಬಂದ್ ಮಾಡಿಸಿವೆ, ಸೀಕ್ರೆಟ್ ನೆಟ್ವರ್ಕ್ಗಳ ಮೇಲೆ ನಿಗಾ ಇಟ್ಟಿವೆ. ಬ್ಯಾರನ್ ಟ್ರಂಪ್ ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಊಟದ ಮಗುವಲ್ಲ. ಇವನ ಲೈಫ್ ಸ್ಯಾಟಲೈಟ್, ಸೀಕ್ರೆಟ್ ಏಜೆನ್ಸಿ, ಸೈಬರ್ ವಾರ್ಫೇರ್ ದೊಡ್ಡ ಗುಡುಗುಳಿಂದ ಬೆಳೀತಾ ಇದೆ. ಈ ಮಕ್ಕಳ ಸೆಕ್ಯೂರಿಟಿಗೂ ಬರೀ ಫ್ಯಾಮಿಲಿ ಸ್ಟೇಟಸ್ ಅಥವಾ ದುಡ್ಡುಗೋಸ್ಕರ ಅಷ್ಟೇ ಅಲ್ಲ, ಬದಲಿಗೆ ದೇಶದ ಸೀಕ್ರೆಟ್ ಗೂಗಲ್ ಪ್ರಾಪರ್ಟೀಸ್, ಮುಖ್ಯಂತ ಡಾಲರ್ಸ್ ಇಂಟ್ರೆಸ್ಟ್ ಮೇಲೆ ಬೇಸ್ ಮೇಲೆ ಮಾಡಲಾಗುತ್ತೆ. ಇವರ ಮಕ್ಕಳಲ್ಲ, ಇವರು ಬರೋದ್ರಲ್ಲಿ ಜಗತ್ತಿನಲ್ಲಿ ನಿರ್ಧಾರವನ್ನು ತಗೊಳ್ಳುವ ಕ್ಯಾಲಿಬರ್ಸ್ ಆಗಬಹುದು. ಈಗ ಒಂದು ಕ್ವಶನ್ ನಿಮಗೆ, ನಿಮ್ಮ ಪ್ರಕಾರ ಅತಿ ಹೆಚ್ಚು ಶೇಪ್ ಆಗಿರೋ ಮಗು ಯಾವುದು? ಯಾರಿಗೆ ಅತಿ